ಮಜಬೋ ಮಜ ಭಾರತ. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಈ ಜೋರಾದ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರ ಮಾತು ಸಂಗೀತ ಸಾಗರ, ಮನಸ್ಸು ವಿಶಾಲ ಮಂಗಳೂರು ಸಮುದ್ರ, ಗುರುಗಳ ಗುರು ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಇವರ ತುಟಿ ಜೇನಿನ ಹನಿಯಿಂದಲೇ ಹನಿ ಕೇಕ್ ಆಗಿದ್ದು, ಇವರ ಕಣ್ಣೋಟ ಕಂಡೆ ನನ್ನ ಹಾರ್ಟು ಶೇಕ್ ಆಗಿತ್ತು. ರಚಿತಾ ರಾವ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಚೆನ್ನಾಗಿತ್ತ ಶಾಯರಿ? ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇನ್ನು ನಕ್ಷೋದಕ್ಕೆ ರೆಡಿಯಾಗಿ ಕೂತಿರುವಂತ ಮಜಾ ಭಾರತದ ಆಸ್ಥಾನ ಕಲಾವಿದರೇ, ವೆಲ್ಕಮ್. ಕುದುರೆ ಕಂಟ್ರೋಲ್ ಮಾಡೋದಕ್ಕೆ ಲಗಾಮು, ದನ ಕರುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮೂಗುದಾರ, ಗಾಳಿಪಟ ಕಂಟ್ರೋಲ್ ಮಾಡೋದಕ್ಕೆ ಸೂತ್ರ, ಗಂಡನನ್ನ ಹೆಂಡ್ತಿರು ಕಂಟ್ರೋಲ್ ಮಾಡೋದಕ್ಕೆ ಬೇರೆನೇ ದಾರಿ ಕಂಡುಕೊಂಡಿದಾರ್ರಿ. ಏನಿದು ಬೇರೆ ದಾರಿ? ನಾನ್ ಹೇಳಿದ್ರೆ ಮಜಾ ಇರಲ್ಲ. ಬನ್ನಿ ನೋಡ್ಕೊಂಬೋಣ. ರೋಡಲ್ಲಿ ನಿಂತು ಕಾಯಿ ಹೇಳ್ತದಪ್ಪ. ಮೆಸೇಜ್ ಬಂದ್ಬಿಡ್ತು, ಮೆಸೇಜ್. ಏನು? ಅವ್ರ ನನ್ನ ಫ್ರೆಂಡ್. ನನಗೆ ಅವ್ರ ದುಶ್ಮನ್. ಯಾವಾಗಿಂದ? ಮೇಡಮ್, ಹೊಸ್ದಾಗ್ ಬಂದವ್ರೆ ಅಂತ ಹಾಯ್ ಅಂದ್ಬಿಟ್ಟು. ಹೆಂಗೆ ಹಿಂಗೆ ಜಗ್ಗ ಅಲ್ಲ ಕಣ, ಜಗ್ಗ ಇಬ್ರು ನೋಡಿದ್ರೆ ಖುಷಿ ಆಗದೆ. ಹೆಂಗ್ ಗೊತ್ತಾ, ಸೀಸನ್ 1 ಇಂದ ಇದೇ ಡವು, ಏನೂ ಚೇಂಜ್ ಆಗಿಲ್ಲ. ಇಬ್ರು ಅದೇ ಬೇಕಿತ್ತ ನಮ್ಗೆ. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್, ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಅಂದಿತ್ತ. ನಾನೆಲ್ಲ ಬಾಯ್ ಫ್ರೆಂಡ್ ಮಾಡ್ಕೊಂಬಿಟ್ಲ ನೋಡ್ಕೊಂಬಿಟ್ಟೆ. ಯಪ್ಪ ಏನು? ಓ, ಯಾರೋ ಸಾಯ್ರಿ ಕಳಿಸ್ಬಿಟ್ಟವ್ರು. ಸಾಯ್ರಿ ಏನೇನ? ಸಾಯ್ರಿ ಶಾಯರಿ ಅಲ್ಲ ಕಣೋ, ಶಾಯರಿ. ಅದೇ ಸರ್, ಕೋಟ್ ಕೋಟ್. ಎಸ್, ಓದ್ಕೋ. ಓಕೆ. ಈಗ ನಾನು ಓದ್ತೀನಿ. ಹಾ, ಅದು ಸಕ್ಕತ್ತಾಗಿದೆ ಕಣೋ, ಸಕ್ಕತ್ತಾಗಿತ್ತೆ. ಹೊಡಿ ಚಪ್ಪಳೆ. ಯಾಕೋ? ಯಾಕೆ ಯಾಕೆ ಅಂದ್ರೆ ಏನ್ ಇವಾಗ ನನ್ನ ಹೆಂಡತಿನ ರೇಗಿಸ್ತೀಯ ನೀನು? ಏನು ಏನು ಏನು? ತುಂಬಾ ಮಿಸ್ ಮಾಡ್ಕೊಂಡಿದ್ಯಾ ಮಗ. ಅಲ್ಲ, ಏನು ಕೇಳಿದೆ? ಏನು ನನ್ನ ಹೆಂಡತಿನ ರೇಗಿಸ್ತೀಯ? ನೀನ್ ಯಾವಾಗ್ಲೂ ಅದಾದೆ. ಅದಾಗಿಲ್ಲ, ಅದಾಗಿ ಇದಾಗಿದೆ. ನನ್ ಗಂಡನ್ ರೇಗಿಸ್ತೀಯ ನೀನು? ಸೂರ್ಯ, ಒಂದ್ ಮ್ಯೂಸಿಕ್ ಹಾಕೋ ಸೂರ್ಯ ಪ್ಲೀಸ್. ಅಪ್ಪ, ಈಗ ಜನ್ಮ ಸಾರ್ಥಕ ಆಯ್ತು. ಸಾಯರಿ ಓದ್ಬಿಡ್ತೀನಿ ಒಂದು. ಓದ್ಕೋ. ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಪಾಪ ನಿರಂಜನ ಮದುವೆ ಆಗಿ 2 ವರ್ಷಕ್ಕೆ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು. ಇನ್ನೊಂದ್ ಸ್ವಲ್ಪ ದಿನ ಆಯ್ತಿದಂಗೆ ಅಣ್ಣನ್ಗೆ ಡನ್ 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 ಕಟ್ಟು. ಜಗ ಆಮೇಲೆ ಸಿಗು, ಹಿಡಿದು ಬಿಟ್ಟು ಕಟ್ಟು ಕಟ್ಟು ಕಟ್ಟು. ಅಣ್ಣ ಅಣ್ಣ, ನಂದೀಶನ್ ಮೇಲೆ ಒಂದು ಸಾಯರಿ ಹೇಳ್ತೀನಿ. ಸರಿ. ನಂದೀಶನ್ ಹೆಂಡತಿ ಸ್ವಲ್ಪ ಚಂಗ್ಲು. ನಂದೀಶನ್ ಹೆಂಡತಿ ಸ್ವಲ್ಪ ಚಂಗ್ಲು. ಮದುವೆಗೆ ಮುಂಚೆನೆ ಅವಳಿಗೆ 3 ತಿಂಗಳು.
ಪಾಪ ಅವನು ದಿನ ತಿಂತವನ್ ಇವಾಗ ತಂಗಳು ತಂಗಳು ತಂಗಳ ಜಗಪ್ಪಣ್ಣ ತಂಗಳಾದ್ರು ಅವಳೇ ನನ್ನ ಬೆಳದಿಂಗಳು. ನಿನ್ ಶಾಯರಿನ ಕಂಟಿನ್ಯೂ ಮಾಡ್ಲಾ? ಆದ್ರೆ ನೀನಾದೆ ಅವಳ ಬಾಳಿಗೆ ಮುಳ್ಳು. ಮಜಾ ಭಾರತದಲ್ಲಿ ಜಗಪ್ಪ ಅಂದ್ರೆ ಜೊಲ್ಲು. ಇದನ್ ಕೇಳಿಸ್ಕೊಂಡೆ ನನ್ನ ಅಭಿಮಾನಿಗಳು ಇವ್ರಿಗೆ ಹೊಡಿತಾರೆ ದೊಡ್ಡ ದೊಡ್ಡದು ಕಲ್ಲು. ಬೇರೆ ಹೇಳ್ಬೋದು. ಬೇಡ 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 ಏನ್ ಹೇಳೋದ್ ಬೇಡ. ಆಯ್ತು, ಹಿಂಗೆ ಸಾಯಿರಿ ಓದ್ಕೊಂಡೇ ಇರ್ಲ ಇಲ್ಲ ಸ್ಕಿಟ್ ಮಾಡ್ಲಾ? ಮಾಡು. ಹಾ ಮತ್ತೆ ಹಾ, ಏನೇ ಮಾಡ್ತಾ ಇದ್ಯಾ? ಅಯ್ಯ ನೀನ್ ಮುಸುಡಿಗೆ ಆಫೀಸಿಗೆ ಲೇಟ್. ಏನಂದ್ರೆ ಟಿಫನ್ ಕ್ಯಾರಿಯರ್ ತಗೊಳ್ಳಿ ಅಂದ್ರೆ ಏನೇ ನಿನ್ ಪೋಸು? ಮರ್ಯಾದೆ ಏನ ರೆಸ್ಪೆಕ್ಟಿಂಗ್ ಕಂಟ್ರಿ. ನಿನ್ ರೆಸ್ಪೆಕ್ಟ್ಗೆ ಈ ಕಣ್ಣಲ್ಲೇ ಇವಳು ನೋಡಕ್ ಆಗ್ತಾ ಇಲ್ಲ. ರೆಸ್ಪೆಕ್ಟಿಂಗ್ ಕಂಡ್ರೆ ಅನ್ಕ ಬಂದವಳೆ. ಅಯ್ಯ ನೇನ್ ಕೊಡ ವಾಟ್ ಏನು ಅಂದ್ರೆ ಅದು ನನ್ನ ದೊರಸಾನಿ ದೊರಸಾನಿ ನನ್ನ ಮನಸ್ಸೀಗ ನಿಂದೇನೆ. ಹೋಗಿ ಆಫೀಸ್ಗೆ ಸುಮ್ಮನೆ ನೀವು. ಅಯ್ಯಯ್ಯೋ ನಾನೆಲ್ಲ ಆಫೀಸಿಗೆ ರಜಾ ಹಾಕ್ಬೇಕೇನೋ ಅನ್ಕಂಡೆ. ಬೇಡ ಹೋಗಿ. ಓ, ಆಯ್ತು ಹೋಗಿ ಬರಲಿ. ಅಯ್ಯೋ ಏನು ಅಂದ್ರೆ ಏನು ಆ ಫಸ್ಟ್ ಬಾಕ್ಸ್ ಅಲ್ಲಿ ನುಗ್ಗೆಕಾಯಿ ಸಾರ್ ಹಾಕಿದೀನಿ, ಮಿಸ್ ಮಾಡ್ದೆ ತಿನ್ನಿ. ನುಗ್ಗೆಕಾಯಿ ಸಾರು ಕನ್ನಡ. ಏನು ಅಂದ್ರೆ ಏನು ಎರಡನೇ ಬಾಕ್ಸ್ ಅಲ್ಲಿ ನುಗ್ಗೆಕಾಯಿ ಪಲ್ಯ ಮಾಡಾಕಿದೀನಿ, ಮಿಸ್ ಮಾಡ್ದೆ ಅವ್ರಿಗೆ ಕೊಡ್ದೆ ತಿನ್ನಿ. ಆಯ್ತು ಜಗ್ಗ ಹಾ ಮೇಡಮ್. ಬಾ ಇಬ್ರು ಶೇರ್ ಮಾಡ್ತೀನಿ ಅಣ್ಣ. ಏನು ಅಂದ್ರೆ ಮೂರನೇ ಬಾಕ್ಸ್ ಅಲ್ಲಿ ಉಪ್ಪಿನಕಾಯಿ, ಲಾಸ್ಟ್ ಅಲ್ಲಿ ಉಪ್ಪು ಹಾಕಿದ್ಯಾ ಕಲಿಸ್ಕೊಂಡು ತಿನ್ಬೇಕು ತಾನೇ. ಅದ್ರಲ್ಲಿ ಏನು ಹಾಕಿಲ್ಲ ರೀ, ತೆಗಿಬೇಡ್ರಿ ಅಂತ ಹೇಳಕ್ ಬಂದೆ. ಬಾಯ್ ಏನು ಅಂದ್ರೆ ಏನು ಇನ್ನೇನಾದ್ರೂ ಬೇಕಿತ್ತಾ? ನಿನಗೇನಾದ್ರೂ ಬೇಕಿತ್ತ? ಏನ್ ಬೇಕು? ಅದು ರಚಿತಾ ಮೇಡಮ್ ಇದ್ರಲ್ಲ, ಕರೆದ್ರ ನನ್ನ ಕರೀತಾರಲ್ವಾ ಸುಮ್ನೆ. ಸೌಂಡು ನೀನೇ ಕೊಟ್ಕೋತಿಲ್ಲ. ಅಲ್ಲ ಸರ್ ಅವರು 50,000 ರೂಪಾಯಿದು ರೇಷ್ಮೆ ಸೀರೆ ತಗೊಂಡಿದ್ದಾರೆ ಕಣ್ರಿ. ನೀವ್ ನಂಗ್ ಅಷ್ಟೊಂದ್ ಕೊಡ್ಸೋದೇನ್ ಬೇಡ. ಸುಸ್ಸು ಜಗ್ಗ ಕೊಡ್ಸಿದ್ ನಂಗದು. ಯಾಕೆ ಸುಮ್ನೆ ಇರಕ್ಕಾಗಲ್ವಾ? ಹೇಳ್ಬಿಟ್ರಲ್ಲ ಈಗ ಗುಡಿಸ್ಬೇಕು. ಏನು ಅಂದ್ರೆ? ಅದನ್ನೇ ನಾನ್ ಕೇಳಲ್ಲ ಬಿಡಿ. ನಂಗೆ 5,000 ರೂಪಾಯಿ ಸೀರೆ ಕೊಡ್ಸಿ ಸಾಕು, ಅದ್ರಲ್ಲಿ ಚೂರ್ ದುಡ್ಡು ನೀವ್ ಹಾಕಿ ಸಾಕು, ಮಿಕ್ಕಿದ್ ನಾನೇ ಹಾಕೊಂಡ್ ತಗೊಂತೀನಿ. ಎಷ್ಟು ಹಾಕ್ಬೇಕೀಗ ನಾನು? 4,999 ರೂಪಾಯಿ ಹಾಕಿ ಇನ್ 1 ರೂಪಾಯಿ ನಾನು ಹಾಕೊಂಡು ಸೀರೆ ತಗೊಂಡ್ಬಿಡ್ತೀನಿ. ಅಪ್ಪಿ ಸಾಕಾತ್ ಅಪ್ಪಿ, ನೀನು ಸಾಕಾತ್. ನೀನು ಒಂದ್ ಕೆಲ್ಸ ಮಾಡು, ಆ 1 ರೂಪಾಯಿ ನಾನ್ ಕೊಡ್ತೀನಿ, ಇನ್ ಮಿಕ್ಕಿದ್ದೆಲ್ಲ ನೀನ್ ಯಾಕಂತ ತಗೊಂಡ್ಬಿಡು. ನಾಳೆ 50 ರೂಪಾಯಿ ಊಟದ ಬಾಕ್ಸ್ ಕೊಟ್ಬಿಟ್ಟು 5,000 ರೂಪಾಯಿ ಸುಣ್ಣ ಮೆತ್ತು ತವಳು ಸುಣ್ಣ. ಏನ್ರಿ ನೀವ್ ಹಿಂಗಂತೀರಾ? ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಗೆ 4 ಬಾಕ್ಸಿಗೆ ಪಲ್ಯ ಮಾಡಿ ಹಾಕಿ ನಿಮ್ಗೆ ಆಫೀಸಿಗೆ ರೆಡಿ ಮಾಡಲ್ಲ? ನಾವ್ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀವಿ, ನೀವು ನಂಗ್ ಇಷ್ಟು ಮಾಡಕ್ಕಾಗಲ್ವಾ? ಲೇ, ಆಕಾಶ ಮಳೆ ಕೊಡುತ್ತೆ, ಭೂಮಿ ಬೆಳೆ ಕೊಡುತ್ತೆ, ಸೂರ್ಯ ಬೆಳಕು ಕೊಡ್ತಾನೆ, ಮರ ಗಾಳಿ ಕೊಡುತ್ತೆ. ನಾವು ಅದಕ್ಕೇನಾದ್ರೂ ಕೊಡ್ತೀವೇನೆ? ಇಲ್ಲ. ಅದಕ್ಕೆ ಅಲ್ವೇನೆ ಹೆಣ್ಮಕ್ಳನ್ನ ನಾವು ಭೂಮಿ ತಾಯಿಗೆ ಹೋಲ್ಸಿರೋದು. ಅಪ್ಪ ನನ್ನ ಹೆಂಡತಿಗೆ ನಾನು ಸುಣ್ಣ ಮೆತ್ಬಿಟ್ಟೆ. ಏನು ಅಂದ್ರೆ? ಏನು? ಟಾಟಾ. ಅಯ್ಯೋ ನಿನ್ ಟಾಟಕ್ ನನ್ ಬೂಟು ಹೋಗ್. ನಾನು ಮಾಡಿರೋ ಅಡ್ಗೆನೆ ಚೆನ್ನಾಗಿಲ್ಲ ಅಂತ ಬೈತೀರೇನ್ರಿ? ನನಗೆ ಅಡ್ಗೆ ಮಾಡಕ್ ಬರ್ದೇ ಇರ್ಬೋದು, ಆದ್ರೆ ಮಾಡಿರೋ ಅಡ್ಗೆಗೆ ಜಾಪಾಳ ಮಾತ್ರ ಹಾಕಕ್ಕಂತೂ ಬರುತ್ತೆ. ಏನು ಅಂದ್ರೆ ಇನ್ನೊಂದ್ ಸಿಪ್ಲೆ ಹೇಳಿತ್ರಿ. ಥ್ಯಾಂಕ್ ಯು. ಸಾಕೋದ್ರೆ ಓಪನ್ ಬಾಟಲ್ ಅಂತ ನಾನು ಹೆಡ್ತಿ ಬೇಕಪ್ ಮಾಡ್ಕೊಂಡ್ರೆ ಸೇಮ್ ರಚಿತಾ ಮೇಡಮ್ ತರನೇ ಕಾಣಿಸ್ತಾರಪ್ಪ. ನಾನು ಇಲ್ಲಿದ್ದೀನಿ. ಓ ಸುಸು ಬಂಗಾರಿ ಮುದ್ದು ಊಟ ಮಾಡ್ದಪ್ಪ. ನೀವ್ ಈ ತರ ಕುಡ್ಕೊಂಬಂದ್ರೆ ನಾನೇನು ಕೇಳಲ್ಲ ಅಂತ ಅನ್ಕೊಂಡಿದ್ದೀರಾ? ನೀನ್ ಕೇಳಿದ್ರು ನಾನೇನ್ ತಗೊಂಬರಲ್ಲ. ಯಾಕೆ ಕುಡ್ಕೊಂಬಂದ್ರಿ? ಅಲ್ಲ ನಮ್ಮ ಬಾಸು ಪಾಪ ಆಫೀಸ್ ಬಿಟ್ಟು ಹೋಗ್ತಾ ಇದ್ರು, ಅದೇ ಬೇಜಾರಿಗೆ 2 ಪೆಗ್ ಜಾಸ್ತಿ ಕುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು. ನಿಮ್ಗೆ ಹೊರಗಡೆ ಎಂಜಾಯ್ ಮಾಡಕ್ ಮಾತ್ರ ಬರುತ್ತೆ,
ನಿಮ್ಗೇನ್ರಿ ಗೊತ್ತಾಗತ್ತೆ? ನನ್ನ ಹೆಂಡತಿಗೆ ನೋವು ಕೊಡ್ತಾ ಇರೋನ್ ಯಾವನು ಎದುರುಗಡೆ ಬಾರ ಹೊಡೆದಾಕ್ಬಿಡ್ತೀನಿ ಅವ್ನಿಗೆ. ನೀನೇ ಕಣ. ನೀನು ಅನ್ನೋನ್ ಯಾವನು? ನೀನು ನಾನ ನೀನು 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 ಕಣ ಮಕ್ಕ. ನೀನು ಓ ಮೀ ನೀನು ಓ ಮೈ ಶಕೀಲಾ ಟಕೀಲಾ ನನ್ನ ಹೆಂಡತಿಗೆ ನೋವು ಕೊಡ್ತಾ ಇದ್ದೀನ. ಏನ್ ಕೊಟ್ಟೆ? ಬೆಳಗ್ಗೆ 5,000 ರೂಪಾಯಿ ಸೀರೆ ಕೇಳಿದಕ್ಕೆ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಹೋಗ್ಬಿಟ್ರಲ್ಲ. ಜನ್ಮಕ್ಕೆ ಬೆಂಕಿ ಹಾಕ. ಈ ಜಗ್ಗಪ್ಪನ ಹೆಂಡತಿಯಾಗಿ ನೀನು 5,000 ರೂಪಾಯಿ ಸೀರೆ ಉಟ್ಕತ್ತೀಯ. ಒದ್ದಿ ಸರ್ ತಗ 50,000 ರೂಪಾಯಿ ಸೀರೆ ಉಟ್ಕಳೆ. ಸಾಲಲ್ಲ ಅಂದ್ರೆ ಪ್ಯಾಂಟ್ ಜೋಬ್ ಸಾಕ ನೋಡಿಲಿ. ನಾನು ಬದೇ ಬುದ್ಧೆ ನಿಲ್ಲಿಸ್ಕೊಳಕ್ಕೆ ರಾಯಲ್ಲ ಕಾರ್ ಇಲ್ದೇ ಇರ್ಬೋದು, ಆದ್ರೆ ಈ ಜಗಪ್ಪನ್ ರೇಂಜೇ ಬೇರೆ. ಹೌದೌದೌದು. ಹಾಗೆ ಮೇಡಮ್ ಗೇಟ್ ತಗೊಡು ಸೀರೆ. ನಿರಂಜನ ನಿನ್ಗೊಂದು ಚಡಿ ತಗೊಡು. ನನ್ ಯಾಕಲ್ಲ ತಗೋಬತ್ತೆ ಮಧ್ಯಕ್ಕೆ? ಅಲ್ಲ ಇವ್ನ್ ಯಾಕೆ 50,000 ಕೊಟ್ಟ ನನ್ಗೆ? ಯಾಕಾದ್ರೂ ಇರ್ಲಿ ಬಿಡಿ. ಎಂಜಾಯ್. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ. ಎಲ್ಲೋಯ್ತು ಇದು? ಎಲ್ಲೋಯ್ತಮ್ಮ? ಏನ್ ಹುಡುಕ್ತಿದ್ಯಾ? ಅಡ್ಗೆ ಮನೆಯಿಂದ ಒಂದ್ ಕಳ್ಳೆ ಬೀಜ ಉಳ್ಕೊ ಬಂತು. ಎಲ್ಲಪ್ಪ? ನಾನಿಲ್ಲಿ 50,000 ರೂಪಾಯಿ ಕಳ್ಕ ಕೂತಿದ್ದೀನಿ. ಇವಳು ಕಡ್ಲೆಕಾಯಿ ಬೀಜ ಹುಡುಕ ಬಂದೋಳೆ. ಏನಂದ್ರಿ ನೀವು? ಅಲ್ಲ ಕಣೆ, ನೆನ್ನೆ ತಾನೇ ಇದ್ದಿದ್ದು 50,000 ರೂಪಾಯಿ ಕಳ್ದೋಗ್ಬಿಟ್ಟಿದೆ. ಅದ್ ನೀವು ನಿನಗೆ ಕೊಟ್ನಾ? ಇಲ್ಲ ಇಲ್ಲ ಗೊತ್ತಿಲ್ಲ. ನಾನು ನಿನ್ಗೆ ಯಾಕೆ ಕೊಡ್ತೀನಿ? ನಿನ್ ಕರೆಕ್ಟ್ ಆಗಿ ಸ್ಯಾಲ್ರಿನೇ ಕೊಡಲ್ಲ ನಾನು. ಎಲ್ಲೋ ಬಿಡ್ತು 50,000. ಅಲ್ಲ 50,000 ನನಗ್ ತಾನೇ ಕೊಟ್ಟವನು. ನೆನ್ನೆ ಕೊಡದ ಗ್ಯಾನ್ದಲ್ಲಿ ಕೊಟ್ಬಿಟ್ಟವನೆ, ಈಗ ಮರ್ತ್ಕೊಬಿಟ್ಟವನೆ. ನಾನೇನು ರಿವೆಂಜ್ ಆಗಿಲ್ಲ ಅಂದ್ರೆ ಅದ್ನು ಕಿತ್ಕತಾನೆ. ಏನು ಅಂದ್ರೆ ಎಲ್ಲೋ ಬಿಡ್ತು ಅಂತ ಹುಡುಕ್ತಿದ್ದೀನಿ. ಏನೇ ಏನ್ರಿ ಅನ್ಕೊಂಡಿದ್ದೀರಾ? ನಾನು 5,000 ಕೇಳಿದಕ್ಕೆ ಉರ್ಕೊಂಡ್ ಬಿಟ್ರಿ ಅಲ್ಲ, ಈಗ 50,000 ಕಳ್ಕೊಂಡ್ ಬಂದಿರಾ. ಇದಕ್ ನಾನ್ ಏನಂತ ಮಾಡ್ಬೇಕು? ಅದು 50,000 ರೂಪಾಯಿ ಏನ್ ಬೇಕಂತ ಕಳ್ಕೊಂಡ್ ನಾ ಇಲ್ಲ ಕಡೆ ಗೊತ್ತಾಗ್ತಿಲ್ಲ ಎಲ್ಲಿ ಕಳ್ಕೊಂಡೆ ಅಂತ. ಹುಡುಕ್ತೀನಿ ಎಲ್ಲೋ ಬಿಡ್ತಿದ್ದು. ಮಜಾ ಭಾರತದಲ್ಲಿ ಕಳ್ತಿರೋ ಆಕ್ಟಿಂಗು ಇಲ್ಲಿ ಯೂಸ್ ಆಯ್ತು, ಇಲ್ಲ ಅಂದ್ರೆ ಬೋಡ್ಸ್ಬಿಟ್ರವನು. ನೀನೇ ತಗೊಂಡಿದ್ದು ಕಣೆ. ಗೊತ್ತಿಲ್ಲ ಕಣೋ, ಇಲ್ಲಿ ಬಿದ್ದಿತ್ತು ತಗೋಬಾ. ಬೈರಿ, ನನಗೆ ಯಾವಾಗ್ಲೂ ಬೈತಾನೆ ಇರಿ ನೀವು. ಇವ್ರ ಮನೆಲ್ಲ ನನಗ್ ಬೈದಿಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಅರ್ಗಲ್ಲ ರೀ. ಅರ್ಗಕ್ಕೆ ನಾ ಎಲ್ಲೇ ಅನ್ನ ತಿಂದಿದ್ದೀನಿ. ತಿಂದಿದ್ದು ಚಪಾತಿ. ನಿಮ್ಮ ಅಕ್ಕಂಗ್ ಸೀರೆ ಕೊಡಿಸ್ತೀರಾ, ನಿಮ್ಮ ಅಮ್ಮಂಗ್ ಕೊಡಿಸ್ತೀರಾ, ನಂಗ್ ಮಾತ್ರ ಯಾಕ್ರಿ ಏನು ಕೊಡ್ಸಲ್ಲ? ಯಾಕೆ ಮನ್ಸ, ಯಾಕೆ ಮಲ್ಲಿಕ? ನೋಡೆ ಸುಸು, ಸ್ವಂತ ಮನೆ ಕಣೆ, ಕೆಲಸದೊಳ ತರ ಬದುಕ್ತಾ ಇದ್ದೀನಿ. ಇವಳಾದ್ರೂ ಕೆಲಸದೊಳ ತರ ಬದುಕ್ತಾಳೆ, ಆದ್ರೆ ನಾನು ಕೆಲಸದೊಳಗಿಂತ ಕಡೆ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಪಾಪ ಕಣ್ರೆ. ನಿಮ್ ಗಂಡಂದ್ರು ಕುಡಿತಾರ? ಕುಳ್ಳನ ಮಗ ದಿನಕ್ಕೆ 2 ಪೆಗ್ ಹಾಕಿನೇ ಮಲಗೋದು. ಇವಳ ಗಂಡ 2 ಪೆಗ್ ಹಾಕ್ತಾನೆ, ಆದ್ರೆ ನನ್ ಗಂಡ ಜಗ್ಗಟ್ಲೆ ಕುಡಿತಾನೆ. ಒಂದ್ ಜಗ್ಗು 2 ಆಗ್ಬೇಕು, 2 3 ಆಗ್ಬೇಕು, 3 4 ಆಗ್ಬೇಕು. ಆಮೇಲೆ ಅವನ ಚಟ್ಟದ ಮೇಲೆ ಮಲಗಿಸ್ಬೇಕು. ಶಬಾಷ್. ಏಯ್ ಮೊದ್ಲು ವಿಷಯಕ್ಕೆ ಬಾರೆ. ಎಣ್ಣೆ ಹೊಡಿಯೋರ್ಗೆ ಬೆಣ್ಣೆ ಹಚ್ಚಿ ಬಂಡವಾಳ ಮಾಡ್ಕೋಬೇಕು ಕಣ್ರಿ. ಏನ್ ಹೇಳ್ತಿದ್ಯಾ? ಬಾಯ್ಲಿ. ನಿನ್ನೆ ರಾತ್ರಿ ನನ್ ಗಂಡ ಕುಡ್ದ ಕ್ಯಾನ್ದಲ್ಲಿ 50,000 ಕೊಟ್ಬಿಟ್ಟವನೇ ಕಣ್ರೆ. ಈಗ ನೋಡಿದ್ರೆ ಬೆಳಗಾನ ಎಲ್ಲೋಯ್ತು ಕಾಸು ಕಾಣ್ತಾ ಇಲ್ಲ ಅಂತ ಹುಡುಕ್ತಾವನೆ. ರಿಯಲಿ ನೋಡ್ತೀಯಾ? ಏನು ಅಂದ್ರೆ ದುಡ್ಡು ಸಿಕ್ತಾ? ಅಯ್ಯೋ ಯಾರೋ ಕಳ್ಳನ್ ಮಕ್ಳು ಕೋತ್ ನನ್ ಮಕ್ಳು ಎತ್ಕೊಬಿಟ್ಟವ್ರ ಕಣೆ. ದುಡ್ಡು ಇಲ್ಲದೆ ನನ್ನ ಹತ್ರ. ಅವ್ನು ಹುಡುಕ್ತಾವನಲ್ಲಿ ಮೂದೇವಿ. ಇವಳತ್ರ ಏನ್ ಮಾತು? ನಡಿಯ ನಡಿಯ. ಎಲ್ಲೋತಿದ್ರ ಇಬ್ರು? ಎಲ್ಲಿಗೆ ಅಂತ ಕೇಳ್ತಿಯಲ್ಲೇ? ವೈನ್ ಶಾಪ್ಗೆ, ಸಂಜೆಗೆ. ನಿನ್ ಗಂಡಗೂ ಸೇರಿಸ್ತಾರಲ್ಲ ಬೇಡಕ್ಕನ್ನವ. ನೋಡ್ದೆ ಹೆಂಗಸ್ರು ಬೇರೇಳು ಕೊಟ್ರಿ ಬೋಡಿನೇ ನುಗ್ತಾರೆ. ಬಾರ್ಲ ಸುಂದರ ಸುರ ಸುಂದರ. ಇನ್ನೊಮ್ಮೆ ಈ ಸಾಂಗ್ ಆಡ್ಬೇಡ. ಯಾಕೆ? LED ಬ್ಲಾಸ್ಟ್ ಆಗುತ್ತೆ. ಬೆಳಕ್ಕೆ ಏನ್ ಸಮಾಚಾರ? ಈ ಬೂದಿ ಕೋಟೆನ ವೈಟ್ ಕೋಟೆ ಮಾಡೋಣ ಅಂತ. ಆಗುತ್ತೆ ಮುಚ್ಕೊಂಡು ಎಣ್ಣೆ ಹೊಡಿಯನಪ್ಪ. ಈ ಕುಳ್ಳನ್ ಮಗಲೇ. ನಿರಂಜನ್ ಸರ್ ಹೇಳಪ್ಪ. ಈ ಎಣ್ಣೆ ಯಾವನ್ ಕಂಡಿಡದ್ನೋ ಅವನ ಕರೆದು ಅವನ ಕೈ ಹಿಡ್ಕೊಂಡು ಕಾಲು ಮುಗಿಬೇಕು ಅನ್ಸುತ್ತೆ. ಕಾಲ್ ಯಾಕಪ್ಪ ಹಿಡಿತೀಯ? ಕೈ ಹಿಡ್ದಿದೀಯ ತಾನೆ, ಕೈನ ಮುಗಿದ್ ಬಿಡು. ಈ ಬೀರ್ಬಲ್ ಅಂದ್ರೆ ಯಾರ್ ಗೊತ್ತೇನ? ಅದೇ ನಮ್ ಚಿಕ್ಕಪ್ಪನ ಮಗ. ಅಲ್ಲ ಮತ್ತೆ ಬಾರಿನಲ್ಲಿ ಬೀರಿನ ರುಚಿ ಬಲ್ಲವನೇ ಬೀರ್ಬಲ್.
ರೆಸ್ಪೆಕ್ಟ್ ಮ್ಯಾನ್ ರೆಸ್ಪೆಕ್ಟ್. ಏನೋ ಬುದ್ಧಿವಂತ ನೀನು. ಇದೇ ಖುಷಿಗೆ ಎಣ್ಣೆ ಹೊಡಿಯೋಣ. ಕುಡಿಯೋಣ. ಈ ಎಣ್ಣೆ ಹೆಂಗ್ ಹೊಡಿತಾರೆ? ತುಂಬಾ ಸಿಂಪಲ್. ಹಿಂಗ್ ಇಟ್ಕೊಂಡು ಹಿಂಗೆ ಹಂಗಲ್ಲ. ಲೇ, ಇರೋ ಒಂದ್ 19 ಹೊಡೆದಾಕ್ಬಿಟ್ಟಲ್ಲ. 90 ಒಬ್ಬವ. ಜಸ್ಟ್ ಎರಡೇ ಪೆಗ್ಗು. 2 ಪೆಗ್ ಯಾಕ್ರಿ ಹೊಡೆದ್ರಿ? ಒಂದ್ ತೆಗ್ಗಾದ್ರೂ ಹೊಡಿತೀನಿ ಕಣೆ. 1 ಪೆಗ್ ಯಾಕ್ರಿ ಹೊಡಿತೀರಾ? ಫುಲ್ ಬಾಟ್ಲು ಹೊಡಿರಿ. ರೀ, ಕ್ವಾರ್ಟರ್ ಹೊಡೆದ್ರೆ ಬರೀ ಮುಣ್ಕಾಲ್ವರ್ಗು ಮಾತ್ರ ನಶೆ ಇರುತ್ತೆ. ಅದೇ ಫುಲ್ ಬಾಟ್ಲು ಹೊಡೆದ್ರೆ ನಶೆ ತಲೆಗೇರ್ಬೇಕು, ತಲೆ ಗಿರ್ ಅನ್ಬೇಕು, ಕಣ್ಣು ಮಂಜಾಗ್ಬೇಕು, ಮೈಂಡ್ ಬ್ಲಾಂಕ್ ಆಗ್ಬೇಕು, ನಾಲ್ಗೆ ತಡವಡಿಸ್ಬೇಕು, ಬಾಗ್ಲನ್ ಬಂದು ತಡ್ಕಾಡ್ಬೇಕು, ಹೆಂಡ್ತಿನ್ ಬಂದು ಹುಡ್ಕಾಡ್ಬೇಕು. ಅಷ್ಟೆಲ್ಲ ಸೀನೇ ಇಲ್ಲ ಬೇಬಿ. ಯಾಕೆ? ನೀ ದಪ್ಪಗಿದೀಯ, ಎಲ್ಲಿದ್ರು ಕಾಣಿಸ್ತೀಯ. ಲೇ ಮಲ್ಲಿಕಾ, ಫಸ್ಟ್ ಎಣ್ಣೆ ಹೊಡಿಬೇಕಾದ್ರೆ ಮೆಟ್ಟಲ್ಲಿ ಹೊಡಿತಿದ್ದೆ. ಇವಾಗ ಏನ್ ಫುಲ್ ಬಾಳ್ತಾ ಬಂದಿದ್ಯಾ? ಹೆಂಡತಿರ ಆಲೋಚನೆ ಒಂದೇ ರೀತಿ ಇರಲ್ಲ ಕಣ್ರಿ. ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ಗಂಡನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂದೆ. ಕುಡಿರಿ ಕುಡಿರಿ. ಏಯ್, ನೀರು ಮಿತವಾಗಿ ಬಳಸಿ. ಯಾಕೆ? ನೀರು ಅಮೂಲ್ಯ, ಓ. ಬಣ್ಣ ಗಣೇಶ ಎರಡು ಸೇರಿದ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ? ಗೆಲುವಿನ ಚಿತ್ತಾರ. ಉಲ್ಲಾಸದವು ಮಳೆ ಬಂದ ನೋಡು ಪೈನು ಅಂತ. ರೀ, ಸಮಾಧಾನ ಆಯ್ತಾ? ಖುಷಿ ಆಯ್ತಾ? ಯಾವ್ದಾದ್ರು ಒಂದ್ ಕೇಳು. ಹ? ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ರೀ, ಇದೇ ಖುಷಿಲಿ ನನ್ಗೆ ಬಂಗಾರದ ಬಳೆ ಕೊಡಿಸ್ರಿ. ರೀ, ಇದೇ ಖುಷಿಲಿ ನಂಗೆ ಬಂಗಾರದ ಓಲೆ ಕೊಡಿಸ್ರಿ. ಏನೋ ಹೇಳ್ತಿದೀಯ ನೀನು? ಎತ್ತಳ ಮ್ಯಾಕೆ. ಒಂದೇ ಒಂದು ಪಂಜ ಎತ್ತಿ ಬಿಟ್ಟ ಅಂದ್ರ 32 ಹಲ್ಲು ಉದ್ರಿ ಹೌದ್ರಿ? ಬಂಗಾರದ ಹಾಕ್ಸ್ಕೋ. ಒಂದೇ ಒಂದು ಕೊಟ್ಟ ಅಂದ್ರೆ ಇರೋ ಕಿವಿ ಉದ್ರಿ ಹೌದ್ರಿ? ಬಂಗಾರದ ಕಿವಿ ಹಾಕ್ಸ್ಕೊ. ತಗೋ ಕಾಸು. ತಗೋ ಕಾಸು. ಇನ್ನು ತಗೋ. ಇಡೀ ಬಾಡಿಗೆ ಬಂಗಾರದ ಕೋಟಿಂಗ್ ಮಾಡಿಸ್ಕ. ಇರೋ ಕೂದಲ ಉದುರ್ಸ್ಬಿಟ್ಟು ಬಂಗಾರದ ಕೂದಲು ಹಾಕ್ಸ್ಕೊ. ಏನ ದುಡ್ಡು ಬಂದ ತಕ್ಷಣ ಅಡ್ಗೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ? ಅಲ್ಲ ರೀ, ಬ್ಯಾಡ, ನಾನೇ ಮಾಡ್ತೀನಿ. ದುಡ್ಡು ಕಣೆ, ದುಡ್ಡು ಸಿಕ್ತು ಕಣೆ. ಕುಣಿರಿ ತಕ್ಕತ್ತಾಯ್ ಕುಣಿಸಿ ತಕ್ಕತ್ತಾಯ್ ಕುಣಿರಿ ತಕ್ಕತ್ತಾಯ್ ಕುಣಿಸಿ ತಕ್ಕತ್ತಾಯ್ ಕುಣಿರಿ ತಕ್ಕತ್ತಾಯ್ ಕುಣಿಸಿ ತಕ್ಕತ್ತಾಯ್ ಕುಣಿರಿ ತಕ್ಕತ್ತಾಯ್ ಕುಣಿಸಿ ತಕ್ಕತ್ತಾಯ್. ನೆನ್ನೆ ಬರ್ಬೇಕಾದ್ರೂ ಜೇಬಲ್ಲಿತ್ತು, ಮೆಟ್ಲು ಹತ್ಬೇಕಾದ್ರೂ ಜೇಬಲ್ಲಿತ್ತು. ಮನೆ ಒಳಗ್ ಬತ್ತಿದಂಗೆ ದುಡ್ಡು ಕಾಣೆ ಹೋಗ್ಬಿಟ್ಟೈತಲ್ಲ. ಯಾಕೋ ಮತ್ತೆ ಹುಡುಕ್ತವನಲ್ಲಪ್ಪ, ಏನ್ ಮಾಡೋದೀಗ? ರೀ, ಏನ್ರಿ ಮಾಡ್ತಿದ್ದೀರ ನೀವು? ದುಡ್ಡು ಕಾಣಿಸ್ತಾ ಇಲ್ಲ ಕಣೆ. ಸಿಗಲ್ಲ ಕಣ್ರಿ, ಆ ದುಡ್ಡು ಖಂಡಿತ ಸಿಗಲ್ಲ. ಸ್ಮಶಾನಕ್ಕೆ ಹೋದ್ ಹೆಣ ಕಳ್ಕೊಂಡ್ ಹಣ ನಿಮಗ್ ವಾಪಸ್ ಸಿಗಲ್ಲ. ಅಲ್ಲ ಕಣೆ, ಅದು ನಾನು ಏನ್ ಹೇಳ್ತೀನಿ ಅಂದ್ರೆ 2 ಕ್ವಾರ್ಟರ್ ಹೊಡ್ಕೊಂಡ್ ಮಲ್ಕಳಿ ಸರಿ. ಇವತ್ತಿಂದ ಎಣ್ಣೆನೆ ಹೊಡೆಯಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ಆ ತರ ನಿರ್ಧಾರಕ್ಕೆಲ್ಲ ಬಡ್ಬೇಡ್ರಿ. ನೀವ್ ಗಂಡ್ಸಾಗಿದ್ರೆ ಕುಡಿತೀರಾ ಅಷ್ಟೇ. ನಿನ್ ಗಂಡ್ಸಾಗಿದ್ರು ಕುಡಿತೀರ ಅಂತ ಅವಳೆ. ಬೇಡ 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 ಬೇಡ. ಅಂದ್ರೆ ಇದು ಹುಟ್ಟಿಸ್ಕೊಂಡಿರೋ ಚಟನ ಸಡನ್ ಆಗಿ ಬಿಡ್ಬಾರ್ದು ರೀ. ನೀವು ನಿಗರ್ಕೊಂಡ್ಬಿಡ್ತೀರಾ. ಹೌದಾ? ಅದಕ್ಕೆ ಚುರ್ 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 ಚುರೇ ಕುಡ್ದು ಅದನ್ನ ನಿಲ್ಸ್ಕೋಬೇಕು. ಅಲ್ಲ ಬೇಡ ಕಣೆ, ನಾನು ಹೇಳೋದ್ ಕೇಳು. ಕುಡೀರಿ. ಹಲೋ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಮಂಗುಂದು ಮುಸುಡಿ ತರನೇ ಕಾಣಿಸ್ತಾ ಇದೆ. ಈಗ ಹೆಂಗ್ ಕಾಣಿಸ್ತಾ ಇದ್ದೀನಿ? ರಚಿತ ಮೇಡಮ್ ತರನೇ ಕಾಣಿಸ್ತದ. ಸ್ವಲ್ಪ ಜರ್ಗಿ. ಏನು ಏನು ಅಂದ್ರೆ ಏನು ನಾನು ಮಾನ್ಸ, ಆಮೇಲೆ ರಚಿತಾ ಮೇಡಮ್, ಮಲ್ಲಿಕಾ, ಶುಭ ಇವ್ರನ್ನೆಲ್ಲ ಕರ್ಕೊಂಡು ಒಂದ್ ಕಿಟ್ಟಿ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ಅದಕ್ಕೆ ಜಸ್ಟ್ ಒಂದು 15,000 ರೂಪೀಸ್ ಬೇಕಿತ್ತು ಅಷ್ಟೇ. ಏನ್ ಬೇಡ. ಏನು 15,000ನಾ? ಅಷ್ಟೇ. ತಗಳೆ 25,000. ನಿನ್ನ ಫ್ರೆಂಡ್ಸ್ ನೆಲ್ಲ ಕರೆದು ಕಿಟಿ ಪಾರ್ಟಿ ಜೊತೆಗೆ ಹೋಗ್ಬೇಕಾದ್ರೆ ಒಂದು ಗಿಫ್ಟ್ ಕಟ್ ಕಳಿಸು. ಅಪ್ಪೇ, ನನ್ನ ಮನೆ ಮುಂದೆ ಸ್ಟ್ಯಾಂಡ್ ಹಾಕಿ ನಿಲ್ಸೋಕ್ ಬೈಕ್ ಇಲ್ದೇ ಇರ್ಬೋದು, ಆದ್ರೆ ಈ ಜಗಪ್ಪನ್ ಸ್ಟ್ಯಾಂಡರ್ಡೇ ಬೇರೆ. ಪಾರ್ಟಿ ಬಿಡ್ತಾಳಂತ. ಅವ್ನ್ ಏನ್ ಹೇಳ್ದಂತ ಅರ್ಥ ಆಯ್ತಾ? ಸುಮ್ಮನೆ ಓ ಅನ್ಬಿಡೋದಲ್ಲ. ನನ್ಗಂತೂ ಅರ್ಥ ಆಗಿಲ್ಲ ಕಣಪ್ಪ.
ಅಯ್ಯೋಯ್ಯೋ 25,000 ಕಾಣಿಸ್ತಾ ಇಲ್ಲ. ಇದೇನಾದ್ರು ಗೊತ್ತೋಗ್ಬಿಟ್ರೆ ಮೆಟ್ಟು ಬಿಟ್ಟಲ್ಲೇ ಹೊಡೆದು ಬಿಡ್ತಾಳೆ. ಅಲ್ಲ ಕಣ, ದುಡ್ಡು ಕಳ್ಕೊಂಡ್ಯಾ ವಾಯ್ಸ್ ಕಳ್ಕೊಂಡ್ಯಾ? ಎರಡೂ ಕಳ್ಕೊಂಡ್ಬಿಟ್ಟೆ. ಕಳ್ಕೊತಾನೆ ಇರು. ಅಲ್ಲ ನಿನ್ನೆ ಕುಡಿತಾ ಕೂತಾಗ 2 ಕಂತೆ ದುಡ್ಡು ಕಳ್ಕೊಂಡೆ. ನಾನೇ 3 ಕಂತೆ ಕಳ್ಕ ಕೂತಿಲ್ಲ. ಇಲ್ಲ ಕಣ, ಇಲ್ಲ ಕುಡಿತ ನನ್ ಪಕ್ಕ ಆ ಬೂದುಕೋಟೆ ಇದ್ದ, ಅವನು ತಗೊಂಡಿರ್ತಾನೆ. ಯಾವ ಬೂದುಕೋಟೆ? ಬಾರ ಆಚ. ಬೆಳಕೆ ಬಾರಿ ತಮಾಷೆ ಮಾಡ್ತೇಪ್ಪ ನೀನು. ನನ್ ದುಡ್ಡು ಕೊಡು. ನೀನೇ ಕೊಡ ನನ್ ದುಡ್ಡು. ನನ್ ದುಡ್ಡು ಕೊಡಲೇ. ಅದು ನನ್ ದುಡ್ಡು ಕಳಲೆ. ಯಾಕೆ ಹಿಂಗ್ ಕಚ್ಚಾಡ್ತಾ ಇದೀರಾ? ನೋಡಿ ಸರ್, ರಾತ್ರಿ ಹೋದ್ರೆ ಹೋಗ್ಲಿ ಪಾಪ ಅಂತ ಇವನು ಕಂಪ್ನಿ ಕೊಟ್ರೆ ನಾನ್ ದುಡ್ಡು ಎತ್ಕೊಂಡ್ಬಿಟ್ಟವನೆ. ಅದು ಎತ್ಕೊಂಡಿದ್ ನನ್ ದುಡ್ಡು. ಹಲೋ, ರಾತ್ರಿ ನಾನು ಎಣ್ಣೆ ಹೊಡಿಬೇಕಾದ್ರೆ ನನ್ನ ಪಕ್ಕದಲ್ಲಿ ಹೆಂಡತಿ ಇದ್ಲು, ಬೇಕಾದ್ರೆ ಸಾಕ್ಷಿ ಅನಿಸ್ತೀನಿ. ನನ್ ಪಕ್ಕದಲ್ಲಿ ಬೇರೆ ಹೆಂಡತಿ ಇದ್ಲ, ನಾನ್ ಹೆಂಡ್ತಿನ ಇದ್ಲು, ನಾನು ಅವಳು ಕರ್ಸಿ ಸಾಕ್ಷಿ ಹೇಳ್ತೀನಿ. ನಿಲ್ಸು. ಅಲ್ಲ ಕಣ, ನೀವ್ ಎಣ್ಣೆ ಹೊಡಿಬೇಕಾದ್ರೆ ನಿಮ್ ಹೆಂಡ್ತಿದ್ರು ಏನೋ ಮಾಡ್ತಿದ್ರು. ಅವ್ರೆ ನಮ್ಗೆ ಎಣ್ಣೆ ಹೊಡ್ಸಿದ್ದು. ಅವರೇ ಎಣ್ಣೆ ಹೊಡ್ಸೋದ್ರ? ನನಗೇನೋ ಡೌಟ್ ಬರ್ತಾ ಇದೆಯಲ್ಲ. ಈ ಹೆಣ್ಮಕ್ಳು ಗಂಡನ್ಗೆ ಎಣ್ಣೆ ಹೊಡ್ಸೋದ್ರಿಂದ ನಮ್ಮ ದುಡ್ಡು ಕಾಣೆ ಆಗ್ತಾ ಇದೆ ಅನ್ಸ್ತಾ ಇದೆ. ಒಂದ್ ಕೆಲಸ ಮಾಡೋಣ, ಇವತ್ತು ಬೆಳಿಗ್ಗೆನೆ ಎಣ್ಣೆ ಹೊಡೆಯೋಣ. ಮೆಟ್ಟಲ್ ಹೊಡಿತಲ್ಲ ನನ್ನ ಹೆಂಡತಿ. ಮೆಟ್ಟಲ್ಲಿ ಹೊಡೆಯಲ್ಲ, ಯಾವ್ದ್ರಲ್ಲಿ ಹೊಡೆಯಲ್ಲ. ಹೋಗಿ ನೀನ್ ಹೆಂಡ್ತಿಕರಿ, ನೀನ್ ಹೆಂಡ್ತಿಕರಿ. ಲೇ ಇವಳ, ಲೇ ಇವಳ ಎಣ್ಣೆ ಹೊಡಿತೀರಾ? ಎಣ್ಣೆ ಹೊಡಿತೀರಾ? ಎಣ್ಣೆ ಹೊಡಿತೀರಾ? ಏನ್ ಗುರು ಇದು ಬೆಳಗ್ಗೆ ಎಣ್ಣೆ ಹೊಡಿತೀರಾ ಅಂತ ಕೇಳ್ತಾವ್ರೆ. ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಬೆಳಿಗ್ಗೆನೂ ಓಡಿಸ್ತಾರೆ, ಸಂಜೆನೂ ಓಡಿಸ್ತಾರ ಕಣಪ್ಪ. ಕಣೆ, ಇವತ್ತು ಆಫೀಸಿಗೆ ರಜಾ ಹಾಕ್ಬಿಟ್ಟು ಎಣ್ಣೆ ಹೊಡೆಯೋಣ ಅನ್ಕೊಂಡಿದ್ದೀವಿ. ಅಯ್ಯೋ, ಸೂಪರ್ ಐಡಿಯಾ ಕಣ್ರಿ. ನಾವ್ ಹೀಗೆ ಹೋಗಿ ಎಣ್ಣೆ ತಂದ್ಬಿಡ್ತೀವಿ. ಗುರು ಇವರು ಇಷ್ಟು ಫಾಸ್ಟ್ ಆಗಿ ಹೋಗ್ತಿದಾರೆ. ಅವ್ರು ನಮಗೆ ಮುತ್ತು ಬರ್ಸಕ್ಕೋಸ್ಕರ ಮಲೇಷಿಯಾಗ ಬೇಕಾದ್ರೂ ಹೋಗ್ತಾರ ಕಣೋ. ಅಪ್ಪ, ಈ ಚಡ್ಡಿ ಗ್ಯಾಂಗ್ಗಿಂತ ಆ ನೈಟಿ ಗ್ಯಾಂಗ್ ಭಾರಿ ಡೇಂಜರ್. ಅಲ್ಲ ಕಣ್ರೆ, ಅಂಗಡಿ ಬಾಗ್ಲಾಗಿ ಒಂದೇ ಒಂದ್ ಬಾಟ್ಲು ಕೊಟ್ಟ ಅಯ್ಯಪ್ಪ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈ ಬಾಟ್ಲಿನ ಯಾಕೆ ಹೇಳ್ಬಿಡು, ನಾನು ಇಟ್ಕೊತೀನಿ. ಇವ್ರೇನ್ ಗುರು ಬಾರ್ ಮುಂದೆ ಗಂಡ್ಮಕ್ಳು ಎಣ್ಣೆ ಸಲುವಾಗಿ ಕಿತ್ತಾಡ್ತಾರಲ್ಲ, ಹಂಗ್ ಕಿತ್ತಾಡ್ತಿದಾರೆ. ಅಪ್ಪ, ಆ ಬಾಟ್ಲು ಯಾರ ಹೆಂಡ್ತಿಗೆ ಸಿಕ್ಕಿದ್ರು ಅವ್ರು ಉಣ್ಣಗ್ ಬಳಸ್ಬಿಡ್ತಾರೆ. ಇವಾಗ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನೋಡಿ, ರೆಡಿ? ಯಾರ ಹೆಂಡ್ತಿ ಯಾರು ಏನು ಅಂತ ಮುಖ ನೋಡಕ್ಕಂತೂ ಹೋಗ್ಲೇಬೇಡಿ. ಬಣ್ಣೆಯ ತಕೊಂಡು ಏನ್ರೇ ಮಾಡ್ತಿದ್ದೀರಾ? ಆ ಬಾಟ್ಲು ನನ್ ಗಂಡಂಗ್ ಬೇಕು, ನನ್ ಗಂಡಂಗ್ ಬೇಕು. ಪಾಪ, ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತವ್ರಲ್ಲ ಸರ್ ಇವರು. ಅಯ್ಯೋ, ಬೈಲಿ ಹೊಡಿತಿದ್ದೀರಾ? ಯಾಕೆ ಅಂತನಾದ್ರೂ ಹೇಳ್ಬಿಟ್ಟು ಹೊಡಿರಿ. ಯಾಕೆ ಅಂತ ನಾನು ಹೊಡೆದ ಮೇಲೆ ನೀನೇ ಹೇಳ್ತೀಯ. ಕೊಟ್ಲೇನಾ? ಬಂತಾ? ಬಂತು. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಒಂದಂತೆ. ಕಮಾನ್ ಬಾಯ್ಸ್. ಎಣ್ಣೆ ಹೊಡ್ಕೊಂಡು ಟಿವಿ ಮುಂದೆ ಕೂತಿರೋ ಎಲ್ಲಾ ಗಂಡ್ಮಕ್ಳಿಗೂ ಒಂದು ದೊಡ್ಡ ಇನ್ಫಾರ್ಮೇಶನ್. ಅದು ಇವನು ಕೊಡ್ತಾನೆ. ನನ್ನ ಹೆಂಡತಿ ಗ್ಲಾಸ್ಗೆ ಎಣ್ಣೆ ಹಾಕೊಡ್ತಾವಳೆ ಅಂತ ಬೀಗಕ್ಕೆ ಹೋಗ್ಬೇಡಿ. ಅದ್ರಲ್ಲೊಂದು ನಿಗೂಢವಾದ ಸತ್ಯ ಇರುತ್ತೆ. ಅರ್ಥ ಆಯ್ತಾ? ಫ್ರೆಂಡ್ಸ್ ಜೊತೆ ಬೇಕಾದ್ರೂ ಕುತ್ಕೊಂಡ್ ಎಣ್ಣೆ ಹೊಡಿರಿ, ಆದ್ರೆ ಹೆಂಡತಿರ ಜೊತೆ ಮಾತ್ರ ಕುತ್ಕ ಎಣ್ಣೆ ಹೊಡಿಬೇಡಿ. ಬಿ ಕೇರ್ಫುಲ್. ಆಕ್ಚುಲಿ ನಾನು ಹೊಸಬ ಅಲ್ವಾ, ನಂಗೆ ಎಷ್ಟೋ ಮಿಸ್ ಆಗೋಗಿದೆ. ನಾನು ಏನಲ್ಲ, ಅದು ಯಾವ್ದೋ ಅದು ಸಡನ್ ಆಗಿ ಬಂದ ನೋಡು ಪೈಲ್ವಾನ್ ಎಲ್ಲಿಂದ ಬರುತ್ತೆ? ಯಾವ ಸಂಘ ಆದ್ರೂ ಮಧ್ಯ ಬಂದ ನೋಡು ಪೈಲ್ವಾನ್ ಹೆಂಗೆ ಹೇಳು ನೋಡ. ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಬಂದ ನೋಡು ಪೈಲ್ವಾನ್. ನಾನು ನಿಜವಾಗ್ಲು ಭೀಮ್ಸೇನ್ ಜೋಶಿ ಸಾಂಗ್ ಹಿಂಗ ಅಂತ ಇದೀನಿ. ಹಿಂಗ ಅನ್ನಕ್ಕಿಲ್ಲ, ಬಂದ ನೋಡಪ್ಪ ಎಲ್ಲಿಂದ ಬಂತಪ್ಪ ಇದು ಅಂತ. ಆಕ್ಚುಲಿ ಚೆನ್ನಾಗಿತ್ತು, ಒಂಥರ ಮಜಾ ಇತ್ತು. ಬಟ್ ಎನಿವೇಸ್, ಹುಡುಗರೇ, ಕುಡಿದ್ರೆ ಏನಾಗುತ್ತೆ, ಕುಡಿದೇ ಏನಾಗುತ್ತೆ, ಕುಡಿಸಿದ್ರೆ ಏನಾಗುತ್ತೆ ಅಂತೆಲ್ಲ ಇವ್ರು ಹೇಳಿದ್ದಾರೆ. ಇದು ನಮ್ಮ ಜಡ್ಜಸ್ಗೆ ಏನ್ ಅನಿಸ್ತು ಅಂತ ಕೇಳೋಣ. ಗುರು ಸರ್, ಈ ಥಾಟ್ ರೆಗ್ಯುಲರ್ ಪ್ರಾಸೆಸ್ ಇಂದ ಸ್ವಲ್ಪ ಹೊರಡೆ ಇದೆ, ಬಟ್ ತುಂಬಾ ನ್ಯಾಚುರಲ್ ಆಗಿದೆ. ಈ ತರ ಆಗಬಹುದು, ಆದ್ರೆ ಹೆಂಗೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಸೊ ಡೆಫಿನೆಟ್ ಕೆಲವರಿಗೆಲ್ಲ ತುಂಬಾ ಜನರಿಗೆ ಕುಡಿದ ನಂತರ ನೆನಪಿರಲ್ಲ.
ಏನ್ ನಡೆದಿದೆ ಅಂತಲೂ ನೆನಪಿರಲ್ಲ. ಖಂಡಿತ. ಮಲ್ಲಿಕಾ, ಈ ತರ ಕ್ಯಾರೆಕ್ಟರ್ಗೆ ನೀನ್ ಹೇಳಿ ಮಾಡಿಸ್ದಂಗೆ ಇರ್ತೀಯ. ಆಮೇಲೆ ಸೀನಿಯರ್ಸ್ ಜೊತೆ ನೀನು ಜೂನಿಯರ್ ಅನ್ಸಲ್ಲ. ಒಳ್ಳೆ ಸೀಸನ್ಡ್ ಆಕ್ಟರ್ ತರ ಆಗ್ಬಿಟ್ಟಿದೆ ಈಗ. ಸೂಪರ್. ಇದರಲ್ಲಿ ಓಕೆ, ಲೀಡ್ ಇವರೇ ತಕೊಂಡಿದ್ ನಮ್ಮ ಜಗಪ್ಪ ಅಂಡ್ ಸುಸು. ಗ್ರೇಟ್ ಜಾಬ್, ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಅಚ್ಚು, ಯಾ, ಫಸ್ಟ್ ಆಫ್ ಆಲ್ ಪೇರಿಂಗ್ ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ, ಒಳ್ಳೆ ಮಜಾ, ನೋಡಕ್ಕೇನೆ ಚಂದ. ನಾನಂತೂ ಭಯಂಕರ ನಕ್ಕಿದ್ದೀನಿ ನಾನು ಇಲ್ಲೇ ಕುತ್ಕೊಂಡು. ಅಂಡ್ ಸುಸು ಜಗ ಸೂಪರ್, ಮಾತೇ ಇಲ್ಲ, ಸಕ್ಕದಾಗಿತ್ತು. ಅಂಡ್ ಬಸ್ಸು ಅವನು ಲಕ್ಷ್ಮಿ ಬಾರಮ್ಮ ಬಂದ ತಕ್ಷಣ ನಾನು ಪೈಲ್ವಾನ್ ಯಾವಾಗ ಅಂತೀನಿ. ನಂಗೆ ಹಾಡು ಬಂದಾಗ ಸಕ್ಕತ್ ಇಷ್ಟ ಆಗುತ್ತೆ. ಬಸ್ಸು ಎಕ್ಸ್ಪ್ರೆಷನ್ಸು ಎಷ್ಟು ಫ್ರೀ ಆಗಿ ಮಾಡ್ತಾನೆ. ಅಂಡ್ ಮಾನಸ ನಿಮ್ಮೂರು ಜನ, ಲೈಕ್ ನೀನು, ಸುಸು ಅಂಡ್ ಮಲ್ಲಿಕಾ, 3 ಜನ ನಿಮ್ಗಳ ಒಂದು ಕಾನ್ವರ್ಸೇಷನ್ ಆದಾಗ ನಂಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ದೇ ಒಂದು ಎಪಿಸೋಡ್ ಇದೆ ಗೊತ್ತಾ, ಒಂದಷ್ಟು. ಸೊ ಓವರ್ ಆಲ್ ಮಜಾ ಮಾಡಿದೆ ನಾನು, ಸಾಕಾಗಿ ಮಜಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಪ್ಯಾಂಟ್ಗೆ 2 ಕಾಲಿರಬೇಕು, ಒಂದು ತಲೆಗೆ ಮಿನಿಮಮ್ 2 ಕೂದಲಿರಬೇಕು. ಆದ್ರೆ ಒಂದು ಬಾವಿಗೆ 2 ರಾಟೆ ಇರಲೇಬಾರ್ದು. 2 ಕೊರಡಾಗಿ ಬಾಳು ಬರಡಾಗೋಗುತ್ತೆ. ಯಾರು ನೀನು. ನಾನೆಲ್ಲಿದ್ದೀನಿ ಇಲ್ಲಿ ಮತ್ತೆ ನನ್ನ ನೋಡ್ಕೊಂಡು ತಾನೇ ಹಾಡಾಡ್ಬೇಕು. ಅಲ್ಲಿ ಅವಳು ನೋಡ್ಕೊಂಡು ಹಾಡ್ತಿದ್ಯೋ ನಾಯಿ? ಅವಳು ನಿಮ್ಮ ಅಕ್ಕ ಕಣೆ. ಅಕ್ಕ ಅಲ್ಲ ಕಣೋ, ಅರ್ಧ ಅಕ್ಕ. ಅರ್ಧ ಅಕ್ಕನ? ಹೌದು, ಒಂದೇ ಓನರು, 2 ಫ್ಯಾಕ್ಟ್ರಿ, ಒಬ್ರೇ ಅಪ್ಪ, 2 ಅಮ್ಮಂದಿರು. ನಮ್ಮಪ್ಪ ಅನ್ಸ್ಕೊಂಡಿರೋನು ಒಂದೇ ಒಂದು ಮದ್ವೆ ಆಗಿದ್ದಿದ್ರೆ ಈ 2 ಮನೆ, ಈ ಬಾವಿ ನನಗೆ ಬಂದಿರೋದು. ಆದ್ರೆ ಅವನು 2 ಮದ್ವೆ ಆಗಿದ್ದಾನೆ. ಅದಕ್ಕೆ ಅದ್ರಲ್ಲಿ ಆ ಮನೆ ಮತ್ತೆ ಈ ಬಾವಿನ ಅರ್ಧ ಭಾಗ ಅವಳಿಗೂ ಕೊಡ್ಬೇಕು. ನಮ್ಮಪ್ಪ ಅನ್ಸ್ಕೊಂಡಿರೋನು ಈ ಕಡೆ ಹಾಲು ಕುಡ್ತಿದ್ದಾನೆ, ಈ ಕಡೆ ಎಣ್ಣೆನೂ ಹೊಡ್ತಿದ್ದಾನೆ. ಈಗ ನೀನು ಅದನ್ನೇ ಮಾಡಕ್ ಹೋಗ್ತಿದ್ಯಾನೋ? ಈ ಗಂಡಸರು ಬುದ್ಧಿನೇ ಇಷ್ಟು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ. ಅಲ್ಲಿ ನೋಡಿ, ನೀ ಎದುರುಗಡೆ ಮನೇಲಿ ನಿಮ್ಮ ಅಕ್ಕನು ಬಾವನು ನೋಡೆ, ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಕಣೆ. ಅವರು ನೋಡಿದ್ರೆ ಖುಷಿ ಆಗಲ್ಲ ಕಣ ನಿನಗೆ. ಅವಳು ನೋಡಿದ್ರೆ ಖುಷಿ ಆಗೋದು. ಹೂ ಕಣೆ, ಅವಳು ನೋಡಿದ್ರೆ ಖುಷಿ ಆಗೋದು. ಅವಳು ಒಳ್ಳೆ ದೇವಸ್ಥಾನದಲ್ಲಿರೋ ವಿಗ್ರಹ ಇದ್ದಂಗಿದ್ದಾಳೆ. ಮತ್ತೆ ನಾನು ಎದುರುಗಡೆ ಕುತ್ಕೊಳ್ಳೋ ಭಿಕ್ಷಿಗೆ ಇದ್ದಂಗಿದ್ಯಾ. ಲೇ, ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮದ್ವೆ ಆಗಿದ್ದೀನಿ. ಏನಂತ ಮಾತು ಕೊಟ್ಟಿದ್ದೋ? ಎದಳ ಅಮ್ಮ, ನಾನು ಯಾರ ಜೊತೆನೂ ಓಡೋಗೋದಿಲ್ಲ ಅಮ್ಮ. ನಾನು ಯಾರನ್ನೂ ಲವ್ ಮಾಡಲ್ಲ. ನೀನು ಯಾವ ನಾಯಿನ ತೋರಿಸ್ತೀಯೋ ಆ ನಾಯಿ ಕೈಲೇ ತಾಳಿ ಕಟ್ಟಿಸ್ಕೊತೀನಿ ಅಂತ ಜಸ್ಟ್ ಮಾತಿಗಂದೆ. ಆದ್ರೆ ಅವರು ಅದೇ ನಾಯಿನ ಹುಡುಕೋ ಬಂದು ನನ್ನ ತಲೆ ಕಟ್ಟಿದ್ರು. ಅದೇನು ಒಟ 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 ಅಂತ ಬಡ್ಕಂತೀಯ, ಮುಂಡು ಕುದುಮ್ ಸುಡಿಯವಳೆ. ನನ್ನ ವಾಯ್ಸು ನಿನ್ನ ಬಿಟ್ರೆ ಬೇರೆ ಯಾರಾದ್ರೂ ಕೇಳಿದಾರೇನೋ? ನನ್ನ ಸೌಂಡು ಈ ಮನೆ ಬಿಟ್ಟೆ ಆಚೆ ಎಲ್ಲಾದ್ರೂ ಹೋಗಿದ್ಯೇನೋ? ಏನ್ರಪ್ಪ ನೋಡು, ಕೇಳೇ ಇಲ್ವಂತೆ. ನಾನೊಂಥರ ಬಾಯೇ ಇಲ್ದಿರೋ ಮಗು, ಅಪ್ಪ ಅಮಾಯಕಿ, ನಂಗೇನು ಗೊತ್ತೇ ಆಗಲ್ಲ. ಅದು ಹುಡುಗರ ಸಾಂಗ್ ಕಣ. ಅದು ಮೊಬೈಲ್ ರಿಂಗ್ ಟೋನ್ ಕಣೆ. ಹೋಗಿ ಬಳಿಕೆ ಬಿಡಲ್ಲ. ಇವತ್ತು ಯಾಕೋ ದಿನನೇ ಚೆನ್ನಾಗಿಲ್ಲ. ರೀ, ಇದೇ ಖುಷಿಗೆ ಒಂದ್ 15,000 ರೂಪಾಯಿ ರೇಷ್ಮೆ ಸೀರೆ ಕೊಡ್ಸ್ಬಿಡಿ. ಲೇ, ನಿನಗೆ ಮೊನ್ನೆ ತಾನೇ 9,000 ರೂಪಾಯಿ ಸೀರೆ ತಂದು ಕೊಟ್ನಲ್ಲೇ. ಅದೇನು 9,000 ರೂಪಾಯಿ ಅಂತ ಹೇಳ್ತೀರಲ್ಲ? ಸಿಂಪಲ್ ಆಗಿ 9,000 ರೂಪಾಯಿ ಅಂತೇಳಿ. ಅದೇ ಸಿಂಪಲ್ ಆಗಿ 9,000 ರೂಪಾಯಿ ಸೀರೆ ಎಲ್ಲಿ? ಅಯ್ಯೋ ರೀ, ವಾಗ್ದು ಒಳಗೆ ಹಾಕಿದ್ರೆ ಯಾರ ದೇಹಕೊಂಡೋಗ್ಬಿಟ್ಟವ್ರೆ ರೀ. ಏನೇ ಇಷ್ಟು ಈಸಿಯಾಗಿ ಹೇಳ್ಬಿಟ್ಟೆ? ಆ 9,000ನ ಸಂಪಾದನೆ ಮಾಡಕ್ಕೆ ನಾನು ಎಷ್ಟು ಕಷ್ಟ ಪಡ್ಬೇಕು ಗೊತ್ತೇನೆ? ಅಂದ್ರೇನು ಇವಾಗ ಕೊಡ್ಸಲ್ಲ? ನಾವೇ ಚಾನ್ಸೇ ಇಲ್ಲಮ್ಮ. ಇಂಗ್ಲಿಷ್ ಕಿಸ್ ಕೇಳಕ್ ಬರ್ತಿಯಲ್ಲ, ಬಾ ನೋಡ್ಕೋತೀನಿ. ಹಂಗನ್ಬೇಡ. ಏ ಸಪ್ರೇಟ್ ಓ ಸಪ್ರೇಟ್ ಮಾಲೂಮೆ. ನೋ ಟಚ್ ಮೀ. 15,000 ರೂಪಾಯಿ ಸೀರೆ ಕೊಡ್ಸಾದ್ಮೇಲೆ ಟಚ್ ಮೀ. ಇವಳೊಬ್ಳಿಗೆ ರೊಮ್ಯಾನ್ಸ್ ಮಾಡಕ್ ಬರೋದು, ನನ್ಗೇನ್ ಬರಲ್ವಾ ರೀ? ಏನ್ರಿ? ಏನೇ? ಏನು ಅಂದ್ರೆ ಏನೇ? ನಾಳೆ ನನ್ ಬಡ್ಡೆ.
ಜಾಸ್ತಿ ಮುಕ್ಕರಿಬೇಡ, ಕಿತ್ಕೊಂಡ್ಬಿಟ್ಟತು ನರ, ಗಂಟ್ಲ ನರ. ಚಿನಿ ಏನೇದು ಬಡ್ಡೆ? ಅಯ್ಯೋ ಅದ್ ಬಡ್ಡೆ ಅಲ್ಲ ರೀ, ಬರ್ತಡೆ. ಅವಳು ಹಂಗ ಹೇಳೋದು. ಬ್ರಿಟನ್ ಇಂಗ್ಲಿಷ್ ಅವ್ರವ್ವ ಡಯಾನ್ ಅವ್ರ ರಕ್ಕ. ಯಾರ್ ಮೊನ್ನೆ ಚಡ್ಡಿ ಕತ್ಕೊಂಡಲ್ಲ ಅವಳ? ಹರಿ ನನ್ ಬಡ್ಡೆಗೆ ನೀವೊಳ್ಳೆ ಶಾರ್ಟ್ ತೆಗ್ದಲ್ಲ. ಶರ್ಟ್ ರೀ. ಶರ್ಟಾ ಬಾಯಿಗೆ ಬಂದ್ಬಿಟ್ಟಿತ್ತು. ರೀ ಬೆಳಗ್ಗೆ 2 ಲಕ್ಷದ ಡೈಮಂಡ್ ರಿಂಗ್ ತಂದ್ರಲ್ಲ, ಹಾಕ್ರಿ. 2 ಲಕ್ಷ ಡೈಮಂಡ್ ರಿಂಗ್ ಹಾಕಿದ್ದೀನಲ್ಲೇ. ಅಯ್ಯೋ ತೆಗ್ದು ಇನ್ನೊಂದ್ಸಲ ಹಾಕ್ರಿ. ಬಂತು ಬಂತು ಬಂತು, ಅಗ್ದೆ 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 ಹೋಯ್ತು. ಏಯ್ ನೋಡೆ, ನೋಡು ನೋಡು, ಕಣ್ಣು ಬಿಟ್ಟು ನೋಡು, ಕಣ್ಣು ಮಿಟಕ್ಸ್ತೆ ನೋಡು. 2 ಲಕ್ಷದ ರಿಂಗ್ ಕಣೆ. ಅದು ಬರೀ ಕಲ್ಲು. ನೋಡೆ ನೋಡೆ ಹಿಂಗೆ ಪಳ್ಳ 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 ಅಂತ ಹೊಳಿತೈತೆ ನೋಡೆ. ಅಯ್ಯೋ ನೀನು ಪಳ್ಳ ಪಳ್ಳ ಪಳ್ಳ. ನೋ ನೋ ಟಚ್ ಮೀ, ಓನ್ಲಿ ಡೈಮಂಡ್ ರಿಂಗ್. ನನ್ನ ಹತ್ರ ಕಲ್ಲೇ ಇಲ್ವಲ್ರಿ? ಇದೆಯಲ್ಲೇ ಎಲ್ಲಿ? ಕಿಡ್ನಿಲಿ. ವೆರಿ ಫನ್ನಿ. ಇವಳ ಹೊಟ್ಟೆ ಹುರಿಸಿ ಬಿಟ್ಟೆ. ಏನು ಅಂದ್ರೆ ನಾನು ಪಕ್ಕದ ಮನೆಗೆ ಹೇಳಿ ಪಕ್ಕದ ಬೀದಿಗೆ ಹೋಗಿ ಪಕ್ಕದ್ರಲ್ಲಿ ಸಾರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ನನಗೆ ತಿಂದಿದ್ದು ಗಂಟ್ಲಲ್ಲಿ ಇಳಿಯೋದೇ ಇಲ್ಲ. ಇಲ್ಲ ಹಿಡಿಯತ್ತ. ಬಂದು ಪಕ್ಕದಲ್ಲೇ ಮಲ್ಕೋ, ಇಲ್ಲಾಂದ್ರೆ ನಂಗೆ ಇಳಿಯಲ್ಲ. ಚಿನಿ ನೀನ್ ಮಾಡ್ದಲ್ಲ ಕಾಫಿ ಕುಡಿದಲ್ಲ, ಬೆಳಗಿಂದ ಗ್ರೀಸೇ ಇಳ್ದಿಲ್ಲ. ಕಾಫಿ ಮಾಡ್ಕೊಡೆ. ಬ್ರೋ ಏನ್ ಬ್ರೋ 2 ಲಕ್ಷದ ರಿಂಗು? ಅಲ್ಲ ನೀನು ರಿಂಗ್ ಆದ್ರೂ ಕೊಡು, ತೆಂಗಾದ್ರೂ ಕೊಡು, ಏನಾದ್ರೂ ಕೊಟ್ಟು ಸಾಯಿ. ಮನೆ ಒಳಗ್ ಕೊಡೋ ನಾಯಿ. ನೀನ್ ಇಲ್ಲಿ ಕೊಡೋದು ನನಗೆ ರಾತ್ರಿ ಎಲ್ಲ ಮನೆಯಲ್ಲಿ ಉಪವಾಸ, ಬೆಳಗ್ಗೆ ಆದ್ರೂ ಫುಲ್ ಮೀಲ್ಸು. ಹೌದು ಏನು 2 ಲಕ್ಷ ರೂಪಾಯಿ ರಿಂಗು? ಬ್ರೋ ನಿಂಗೊಂದು ವಿಷಯ ಗೊತ್ತಾ? ಏನು? ನಾನ್ ಕೊಟ್ಟಿರೋ ರೇಷ್ಮೆ ಸೀರೆ ಡೈಮಂಡ್ ಎಲ್ಲ ಡೂಪ್ಲಿಕೇಟ್. ಅಂದ್ರೆ ಈ ಕೊಟ್ರೆ ಡೈಮಂಡ್ ರಿಂಗು ಡೂಪ್ಲಿಕೇಟಾ? ಅವಳ ಕೈಯಲ್ಲಿರೋದು ಒರಿಜಿನಲ್. ಹೇ ಅದಂಗೆ? ಮೊನ್ನೆ ಜ್ಯುವೆಲರಿ ಶಾಪ್ ಕರ್ಕೊಂಡು ಹೋಗಿದ್ನ, ಅವಳೊಂದ್ ರಿಂಗ್ ನ ತುಂಬಾ ಇಷ್ಟಪಟ್ಬಿಟ್ಲು. ನಾನು ಜೋಶಲ್ಲಿ ಎತ್ತಾಕ್ಬಿಟ್ಟೆ. ಅಲ್ಲಿ ನಮ್ಮ ಹುಡುಗನೇ ಕೆಲಸ ಮಾಡೋದು. ಅವ್ನಿಗೆ ಹೇಳಿದೀನಿ ಡೂಪ್ಲಿಕೇಟ್ ಮಾಡಕ್ಕೆ ಅಂತ. 150 ರೂಪಾಯಿ ಆಗುತ್ತೆ ಅಂದವನೇ. ಇನ್ನೇನ್ ರೆಡಿ ಆದ್ಮೇಲೆ ಕಾಲ್ ಬರುತ್ತೆ. ಹಲೋ ರೆಡಿ ಇದೆ ಬಾರೋ. ಬಂದೆ. ನಾನೀಗ ಬರ್ಲಾ ಬ್ರೋ? ಏನ್ ಕಿತ್ತೋದ್ ನನ್ ಮಗ ಸರ್ ಇವನು. ಎಂಟಿಗೆ ಇಷ್ಟೆಲ್ಲ ಮೋಸ ಮಾಡ್ತಾನೆ. ನನಗಿಂತ ಟ್ಯಾಲೆಂಟ್ ಎಲ್ಲ ಇಲ್ಲಪ್ಪ ಬ್ರೋ. ಅಂಗಡಿಯಿಂದ ರಿಂಗ್ ಏನೋ ತರ್ತೀನಿ, ಬಟ್ ಇವಳು ಕೈಯಿಂದ ರಿಂಗ್ ಹೆಂಗೆ ಎತ್ತೋದು? ಸಿಂಪಲ್ ಕಣೋ. ನೋಡು ನಿನ್ ಕೈಯಲ್ಲಿರೋದು ಡೂಪ್ಲಿಕೇಟು, ಒರಿಜಿನಲ್ ತಗೊಂಬರ್ತೀನಿ ಅಂತ ಹೇಳು, ಅವಳೆ ಬಿಚ್ಚಿ ಕೊಟ್ಟು ಬಿಡುವಳು. ಸೂಪರ್ ಐಡಿಯಾ ಬ್ರೋ. ಮೀನಾ ಮೀನಾ. ಅಯ್ಯಯ್ಯಯ್ಯ, ಇನ್ನು ಪಕ್ಕದ ಮನೆಗೆ ಸರಿಯಾಗಿ ಡೈಮಂಡ್ ರಿಂಗ್ ತೋರಿಸಿಲ್ಲ, ಆಗ್ಲೇ ಕರೆದ್ಬಿಟ್ರು ನೀನೇ ಅಂತ. ಅಂದ್ರೆ ಮನ್ಸನ್ನ ಗಟ್ಟಿ ಮಾಡ್ಕೊ. ಒಂದ್ ಸಣ್ಣ ಪ್ರಾಬ್ಲಮ್ ಆಗಿದೆ. ಏನು? ನಿನ್ ಕೈಯಲ್ಲಿರೋದು ಒರಿಜಿನಲ್ ರಿಂಗ್ ಅಲ್ಲ, ಡೂಪ್ಲಿಕೇಟ್. ನಿಮ್ಮ ಅಮ್ಮನೇ. ಅಯ್ಯೋ ನೋಡಿದ ಬೆಳಗ್ಗೆಯಿಂದ ಸಂಜೆ ತನಕ ಹಂದಿನಾಯ್ ತರ ಕಿತ್ತಾಡ್ತಿದ್ರು. ಈಗ ಪ್ರೀತಿ ಹೆಂಗ್ ಉಕ್ಕರಿತಿದೆ ಅಲ್ವಾ? ಬದ್ನೆಕಾಯಿ ಪ್ರೀತಿ. ಮೊಕ್ಕದ್ದು ಮೇಲೆ ಕೆಬ್ಬಿಸ್ಬೇಕು. ಇದೆಷ್ಟು? 1, ಇದು 2 ಲಕ್ಷ. ರೀ ಇವಾಗ ಏನ್ ಮಾಡೋದು? ಸಿಂಪಲ್. ಈ ಡೂಪ್ಲಿಕೇಟ್ ರಿಂಗ್ ನ ತಗೊಂಡೋಗ ಮಕ್ಕದ ಮೇಲೆ ಎಷ್ಟು, ಒರಿಜಿನಲ್ ತರ್ಬೇಕಷ್ಟೇ. ಇದನ್ನ ಅವ್ನ ಮುಖದ ಮೇಲೆಲ್ಲ ರೀ ಆ ಬಾವಿಗೆ ಎಸಿಬೇಕು. ಅಯ್ಯೋ 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 ಅಯ್ಯೋ, ತಿನ್ನಂಗಲ್ಲ ಉಣ್ಣಂಗಲ್ಲ. 2 ಲಕ್ಷ ರೂಪಾಯಿ ಡೈಮಂಡ್ ರಿಂಗು ನೀರ್ಗೆ ಹಾಕ್ಬಿಟ್ಲಲ್ಲ. ನಾನ್ ಬದುಕಿರಲ್ಲ, ಬಿದ್ದು ಸಾಯ್ತೀನಿ. ನಾನ್ಯಾಕೆ ಸಾಯ್ಬೇಕು? ರಿಂಗ್ ಎಷ್ಟು ಇದು ಹೇಳ್ತಾನೆ. ನೀನ್ ಸಾಯೇ ನಾಯಿ. ಅದು ಒರಿಜಿನಲ್ ಕಣೆ. ಒರಿಜಿನಲ್? ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಇವಾಗ ಏನ್ ಮಾಡೋದು ಹೇಳ್ಬ್ರೋ? ತಡಿ ಬ್ರೋ ತಡಿ, ಟೆನ್ಷನ್ ಆಗ್ಬೇಡ. ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಬಾವಿಗೆ ಬಿದ್ದು ಏನ್ ಬೇಕಾದ್ರೂ ಎತ್ಕೊಡ್ತಾನೆ. ರಿಂಗ್ ಎತ್ತನ? ಎಣ್ಣನೆ ಎತ್ತಾನೆ. ರಿಂಗ್ ಎತ್ತಲ್ವಾ? ಮೊದ್ಲು ನನ್ ಫೋನ್ ಎತ್ಲಿ ತಡಿ. ಹಲೋ ರೀ, ಸಮಾಧಾನ ಮಾಡ್ಕೊಳ್ಳಿ. ಅರ್ಜೆಂಟಾ ಬ್ರೋ? ನಿಮ್ ಫ್ರೆಂಡ್ ಬರ್ತಾನಂತ. ಬರ್ತಾ ಇದ್ದಾನೆ, ಬಾವಿ ಭಾಸ್ಕರ್.
ಬೇಕಾ ಬೇಡ್ವಾ? ಇಲ್ಲೇ ಪಕ್ಕದ ಬಾವಿಲಿ ಹೆಣ ಎತ್ತಾ ಇದೆ. ಅವ್ರು ಫೋನ್ ಮಾಡಿದ್ರು, ಹಂಗೆ ದಾರಿಲ್ ಬತ್ತ ಇಲ್ಲೇನಾದ್ರೂ ಸಿಗುತ್ತಾ ನೋಡೋಣ ಅಂತ ಬಂದೆ. ಇಲ್ಲಿ ಹಣ ಸಿಗುತ್ತೆ, ಹಣ ಸಿಗಲ್ಲ ಬಿಡು. ಆದ್ರೆ ಇಲ್ಲೇನು ಇಲ್ಲ. ಇಲ್ಲಿರೋದ್ ಮಾತ್ರ ಒಂದು ವಜ್ರ, ಇನ್ನೊಂದು ಚಿನ್ನ. ವಜ್ರ ಬೇಕಾದ್ರೆ ಸಿಗ್ಬಹುದು, ಆದ್ರೆ ಚಿನ್ನ ಸಿಗಕ್ ಚಾನ್ಸೇ ಇಲ್ಲ. ಭಯ ಆಯ್ತಾ? ಆಗ್ಲೇಬೇಕು. ಯಾಕೆ ಹೇಳು? ಇವಾಗ ನಾನು ಕಾಮಿಡಿಯನ್ ಅಲ್ಲ, ಅಯ್ಯೋ ಗೆಳೆಯ, ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಅಯ್ಯೋ ಗೆಳೆಯ, ಬಾವಿ ಒಳಗೆ ತುಂಬಾ ಐಟಮ್ ಬಿದ್ದೋಗ್ಬಿಟ್ಟವೆ. ನೀನ್ ಡೈ ಹೊಡೆದು ಒಂದೊಂದೇ ಎತ್ಕೊಳಪ್ಪ. ಓ ನೋಡು, ಡಾಕ್ಟರ್ ಹತ್ರ ಬಾವಿಲಿ ಇಳಿಯೋರ್ ಹತ್ರ ಸುಳ್ಳು ಹೇಳ್ಬಾರ್ದು ಕಣ. ಅದು ಡಾಕ್ಟರ್ ಹತ್ರ ಲಾಯರ್ ಹತ್ರ ತಾನೆ. ಓ ಇದು ಅವಾಗ್ಲೇ ಚೇಂಜ್ ಆಗೋಗಿದೆ, ನಿಮ್ಗೆ ಯಾವ್ದು ಅರ್ಥನೇ ಆಗ್ತಾ ಇಲ್ಲ. ಸರಿ ಹೋಗಿ, ನೀವು ಬ್ಲೂ ಪ್ರಿಂಟ್ ತಗೊಬನ್ನಿ, ನೀವು ಟೇಬಲ್ ತಗೊಬನ್ನಿ. ಬ್ರೋ ಇವನೇನ್ ಬ್ರೋ KGF ಫಿಲಮ್ ಅಲ್ಲಿ ಗರುಡ ನೋಡಿ ಯಾಕೆ ಬ್ಲೂ ಪ್ರಿಂಟ್ ತಯಾರು ಮಾಡ್ದಂಗ್ ಇವನು ಇಲ್ಲೇನೋ ಪ್ಲಾನ್ ತಯಾರಿ ಮಾಡ್ತಾನೆ. ಏ ಸುಮ್ಕಿರಲಿ. ಇದೇನು ದೇವಸ್ಥಾನ, ಇದೇನು ಬೇಕ್ರಿ. ಹೋಗಿ ಅಲ್ಲೊಂದು ಬಂದ್ ತಗೊಬನ್ನಿ. ಅಯ್ಯೋ ಪಾತಾಳ ದೇವತೆ ಪೂಜೆ ಮಾಡ್ಬೇಕು, ಬಾವಿಯಲ್ಲಿದೆ. ಇಲ್ಲಿ ಏನಾಯ್ತು? ಇದೆ, ಖಂಡಿತ ಇದೆ. ಇಲ್ಲ, ಹೆಣ. ಕಾಮಿಡಿ ಮಾಡ್ದೆ. ಅಯ್ಯೋ ನಿನ್ನ ಕಾಮಿಡಿ ನನ್ನ ಮೆಟ್ಟು ತುರುಕುರೆ. ಅಲ್ಲಿ ಬಾಳಿಗೆ ಬಿದ್ದ ಅದೇನಾಯ್ತು ನೋಡ. ಗೆಳೆಯ, ಎಲ್ಲಿ ಏನು ಕಾಣಿಸ್ತಾನೆ ಇಲ್ವಲ್ಲ ಗೆಳೆಯ? ಇಲ್ಲಿಂದ ನೋಡಿದ್ರೆ ಏನ್ ಕಾಣುತ್ತೋ? ಎತ್ತಿ ನೀರು. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲಿದೆ ನೋಡು. ಹಲೋ, ಕೇಳಿಸ್ತಾ ಇದ್ಯಾ? ಒಳಗಡೆ ಸಿಕ್ಕಾಪಟ್ಟೆ ಐಟಮ್ ಇದೆ, ಬಕೆಟ್ ಕೊಟ್ರೆ ಹಾಕೊಡ್ತೀನಿ. ಕೊಡು. ಬಂತು. ಕೊಟ್ಟೆ. ಎಳ್ಕಡೆ. ಸೀರೆ. ಅಯ್ಯೋ 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 ಅಯ್ಯೋ, ನಂದು ಸೀರೆ ಇದು 9,000 ರೂಪಾಯಿದು. ಅವತ್ ಕಾಣೆಯಾಗಿದ್ದು ಇವತ್ ಸಿಗ್ತಿದೆ ಇಲ್ಲಿ ಅಂದ್ರೆ. ಏನೇ ಓದಿಕತ್ ಮುಕ್ದೋಳೆ, ನನ್ ಮೇಲೆ ಕೋಪಕ್ಕೋಸ್ಕರ 9,000 ರೂಪಾಯಿ ಸೀರೆನ ತೆಗ್ದು ಬಾವಿಗೆ ಹಾಕಿದ್ಯೇನೆ. ನನ್ ಬಾವಿಗೆ ಹಾಕಿರೋದ್ನ ನೀನ್ ನೋಡಿದ್ಯಾನೆ ಮಾರಿ ಹಾಂದಿ. ಗೆಳೆಯ, ಎಣ್ಣೆ ಕೊಡು, ಕುಡಿಬೇಕು. ಎಣ್ಣೆ ಕೊಡು. ತಗಳಪ್ಪ ಕುಡಿ. ಕಿಕ್ಕೆಲ್ಲ ಹಿಡ್ದೋಗ್ಬಿಟ್ಟೈತೆ. ಗೆಳೆಯ, ಹೊರಗಡೆ ಹುಡುಕಿ ಸಾಕಾಯ್ತು, ಏನು ಸಿಕ್ಕಿಲ್ಲ. ಕೊನೆಗೆ ಸಿಕ್ಕಿತ್ತು ಇದೊಂದೇ ಗಂಟು. ಅಯ್ಯೋ ಹೌದಾ? ಓ ಸಾಕ್ಬಿಡು, ತಗೋ. ತುಂಬಾ ಥ್ಯಾಂಕ್ಸ್ ಗೆಳೆಯ. ಈ ಗಂಟ್ ನೋಡಿದ್ರೆ ಯಾರೋ ಮಾಟನ ಅಮ್ಮ ನರಿಬಿಡ. ಎತ್ತಾಳ ಮೇಲೆ. ಸರ್ ಹೊಡಿಬೇಡಿ ಸರ್. ನೋಡಿಯಕ್ಕಿಂತ ಮುಂಚೆನೆ ಡೌ ಮಾಡ್ತೀಯಲ್ಲ. ಎಲ್ಲಾಕಿದ್ಯಾ ತೋರ್ಸೋ ಹೈವಾನ್. ಸರ್ ಇಲ್ಲ ಸರ್, ಈ ಬಾವಿಲೆ ಆಗ್ತದೆ ಸರ್. ತೋರ್ಸ್. ಸರ್ ಇದೆ ಸರ್, ನಂದು ಸರ್. ಇದೇನ್ ಸರ್? ಒಡವೆ ಅಂಗಡಿಯಿಂದ ಕಳ್ತನ ಆಗಿರೋ 50 ಕೋಟಿ ಬೆಲೆ ಬಾಳೋ ಚಿನ್ನನೋ ಇದು?
ಓಕೆ, ಈ ಒಂದು ನ್ಯಾಚುರಲ್ ಸ್ಕಿಟ್ ಹೇಗಿತ್ತು ರಚಿತಾ? ಸ್ಕಿಟ್ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ಇಲ್ಲಿ ರಜನಿಕಾಂತ್ ನನ್ಗೆ ನೀನೇ ಅಂತಾನೆ ಗೊತ್ತಾಗ್ಲಿಲ್ಲ ಮಗ, ನನ್ಗೆ ನೀನ್ ಬಂದಿದೆ ಅಂತಾನೆ ಗೊತ್ತಿಲ್ಲ, ನನ್ಗೆ ಯಾರು ವಾಯ್ಸು ಅಂತ ಪಾ. ಅದಾದ್ಮೇಲೆ ಇನ್ನೆಲ್ಲೋ ಪೊಲೀಸ್ ಅವ್ರು ಬರ್ತಾರೆ. ದಟ್ ವಾಸ್ ವೆರಿ ಒಂದು 10-20 ಸೆಕೆಂಡ್ ಅಷ್ಟು ಬಿಟ್ರೆ ಇವ್ರು 4 ಜನ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಗುರು ಸರ್. ಜಗಳ ಚೆನ್ನಾಗಿತ್ತು ಅಂಡ್ ಪರ್ಟಿಕ್ಯುಲರ್ ವರ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಜಗಳ ಗಂಟೆ ಅಂತ ಯಾವ್ದಾದ್ರು ಅವಾರ್ಡ್ ಏನಾದ್ರು ಇದ್ರೆ ಡೆಫಿನೆಟ್ ಆಗಿ ನೀನ್ ಸಿಗುತ್ತೆ. ಅದೇನ ಬಾಡಿ ಎಲ್ಲ ಹಿಂಗಿಂಗ್ ಎಲ್ಲ ಆಗ್ಬಿಡುತ್ತೆ ಸರ್, ಅದು ಒಂಥರ ಮಜಾ. ಅದು ನ್ಯಾಚುರಲ್ ಆಗಿ ಬರುತ್ತೆ ಅದು. ಸೊ ಇಬ್ರು ಗಂಡಂದ್ರು ಅರ್ಥ ಆಗತ್ತೆ ಅವ್ರ ಪಾಡು. ನಮ್ಮ ವಿಲನ್ ಏನಪ್ಪ ಎಂಟ್ರಿ, ರಚಿತಾ ಕಣ್ಣು ಕಿವಿ ಎರಡು ಮುಚ್ಕೊಂಡ್ಲು. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಎಲ್ಲದಕ್ಕಿಂತ ಜಗಳ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಲವ್ ದ ಸ್ಕಿಟ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ನಿದ್ದೆ ಅಂತ ಅನ್ನೋದು ಎಷ್ಟು ಅದ್ಭುತ ಅಂತಂದ್ರೆ, ಕಣ್ಣು ಮುಚ್ಚಿದ್ರೆ ಸಾಕು ಕಲರ್ಫುಲ್ ಕನ್ಸುಗಳು ಹಾಗೇ ಪಾಸ್ ಆಗ್ತಾ ಇರುತ್ತೆ. ನೀವೆಲ್ಲರೂ ಕಲರ್ಫುಲ್ ಕನ್ಸುಗಳನ್ನ ಕಾಣ್ತಾ ನಿದ್ದೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ನಾವು ಬರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ. ನಿರಂಜನ್ ಸೈನಿಂಗ್ ಆಫ್. ಲವ್ ಯು.